ವಿನಾಯಕ ಚತುರ್ಥಿಯ ಇತಿಹಾಸ. ಕ್ರಿಯಾಪದವನ್ನು ಪರಿಹರಿಸಿದ ಗಣೇಶ ಹೇಗೆ ಹುಟ್ಟಿದನು ಮತ್ತು ಮಾನವ ಮುಖವಿಲ್ಲದೆ ಆನೆ ಮುಖ ಅವನಿಗೆ ಹೇಗೆ ಬಂದಿತು ಎಂಬ ಪುರಾಣವನ್ನು ನೋಡೋಣ. ಪಾರ್ವತೀ ದೇವಿಯು ಮೊದಲ ದೇವರಾದ ಗಣಪತಿಯನ್ನು ಸೃಷ್ಟಿಸಿದ ದಿನದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಗಣಪತಿಯನ್ನು ಪಾರ್ವತೀ ದೇವಿಯ ರಕ್ಷಕನಾಗಿ ಸೃಷ್ಟಿಸಿದರೂ ಈ ಪ್ರಪಂಚದ ಆಶಯಕ್ಕಾಗಿ ಶಿವನು ಆನೆಯನ್ನು ಅವನ ಮುಖವನ್ನಾಗಿ ಮಾಡಿದನು. ಗಣಪತಿಯ ದಂತಕಥೆಯನ್ನು ಮತ್ತು ಅವನು ಆನೆಯ ಮುಖವನ್ನು ಹೇಗೆ ಪಡೆದನು ಎಂದು ನೋಡೋಣ. ಒಮ್ಮೆ ಶಿವನು ಕಾರ್ಯಾಗಾರದಲ್ಲಿ ಇಲ್ಲದಿದ್ದಾಗ ಪಾರ್ವತಿ ಈಜಲು ಹೋದಳು. ನಂದಿ ಕ್ಷಣಕಾಲ ಕಾವಲು ನಿಂತು ಹೊರಟು ಹೋದನು. ಆ ಸಮಯದಲ್ಲಿ ಶಿವನು ಒಳಕ್ಕೆ ಹೋಗಲು ಪ್ರಯತ್ನಿಸಿದನು. ನಂದಿ ಅವನನ್ನು ತಡೆದು, ಪಾರ್ವತೀ ದೇವಿಯು ಸ್ನಾನ ಮಾಡಲು ಹೊರಟಿದ್ದಾಳೆ ಮತ್ತು ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ನನಗೆ ಆಜ್ಞೆ ಮಾಡಿದ್ದಾಳೆ ಎಂದು, ಹಾಗಾಗಿ ಒಳಕ್ಕೆ ಹೋಗಬೇಡಿ ಎಂದು ಹೇಳಿದನು. ಇದಕ್ಕೆ ಶಿವ, ಪಾರ್ವತೀ ದೇವಿಯು ನನ್ನ ಸಂಗಾತಿ, ಹಾಗಾಗಿ ಆ ಆಜ್ಞೆಯು ನನಗೆ ಅನ್ವಯಿಸುವುದಿಲ್ಲ ಎಂದು ಹೇಳಿ ಒಳಕ್ಕೆ ಹೋದನು. ಅಲ್ಲಿ ಕುಳಿತಿದ್ದ ಪಾರ್ವತೀ ದೇವಿ ಶಿವನು ಬರುವುದನ್ನು ನೋಡಿ ಯಾರಿಗೂ ಅವಕಾಶ ನೀಡದಂತೆ ಹೇಳಿದ್ದಾಗಿ ಹೇಳಿದಳು. ಅದಕ್ಕಾಗಿ ಶಿವ, ನಂದಿ ನನ್ನ ಸೇವಕ, ನಾನು ನಿನ್ನ ಗಂಡನಾದ್ದರಿಂದ ಅವನು ನನ್ನನ್ನು ತಡೆಯಲಿಲ್ಲ ಎಂದು ಹೇಳಿದನು. ನಂದಿಯ ಕ್ರಿಯೆಯಿಂದ ಕೋಪಗೊಂಡ ಪಾರ್ವತೀ ದೇವಿಯು ಅವನು ಮಾಡಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಭಾವಿಸಿದಳು. ಆದರೆ ಪಾರ್ವತೀ ದೇವಿಯ ರಕ್ಷಕನಾಗಿ ನಿಂತಿರುವವನು ಯಾರನ್ನೂ ಒಳಗೆ ಬಿಡದಂತೆ ಬುದ್ಧಿವಂತ, ಶಕ್ತಿಯುತ ಮತ್ತು ತನಗಾಗಿ ರಕ್ಷಕನಾಗಿರಬೇಕು ಎಂದು ಭಾವಿಸಿದಳು. ಒಂದು ದಿನ ಪಾರ್ವತಿಯು ಅದೇ ನೆನಪಿನಲ್ಲಿ ಈಜಲಿಕ್ಕೆ ಹೋದಳು. ಅವಳು ಹಿಡಿದಿದ್ದ ಹಳದಿ ಮತ್ತು ಶ್ರೀಗಂಧದಿಂದ ವಿಗ್ರಹವನ್ನು ಮಾಡಿದಳು. ಅದಕ್ಕಾಗಿಯೇ ಅವನು ತನ್ನ ಪ್ರಾಣವನ್ನೇ ಕೊಟ್ಟನು. ಅವನೇ ಗಣಪತಿಯಾದದ್ದು. ಹೀಗೆ ರೂಪುಗೊಂಡ ಗಣಪತಿ ಮತ್ತೊಮ್ಮೆ ನಂದಿಯ ಬದಲು ಕಾವಲುಗಾರನಾಗಿ ನಿಂತನು. ಅವಳು ನಂದಿಗೆ ಹೇಳಿದಂತೆ ಗಣಪತಿಯನ್ನು ಯಾರನ್ನೂ ಒಳಗೆ ಬಿಡದಂತೆ ಆದೇಶಿಸಿದಳು. ಗಣಪತಿ ಕಾವಲು ಕಾಯುತ್ತಿದ್ದಾಗ ಅಲ್ಲಿಗೆ ಬಂದ ಶಿವ ಮತ್ತು ನಂದಿ ಸೇರಿದಂತೆ ಅವರ ಗುಂಪುಗಳು ಒಳಗೆ ಹೋಗಲು ಪ್ರಯತ್ನಿಸಿದರು. ಅವರನ್ನು ತಡೆದ ಗಣಪತಿ ಯಾರಿಗೂ ಒಳಕ್ಕೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದ. ನಾನು ಪಾರ್ವತೀ ದೇವಿಯ ಪತಿ ಎಂದು ಹೇಳಿಕೊಳ್ಳಲು ಅವಕಾಶವಿಲ್ಲವೆಂದು ಹೇಳಿದ. ಇದರಿಂದ ಕೋಪಗೊಂಡ ಶಿವನು ತನ್ನ ಗುಂಪಿಗೆ ಹೋಗಿ ಹುಡುಗನನ್ನು ಅಲ್ಲಿಂದ ಹೊರತಳ್ಳುವಂತೆ ಹೇಳಿದನು. ಆದರೆ ಗಣಪತಿ ಯಾರನ್ನೂ ಒಳಗೆ ಹೋಗಲು ಬಿಡಲಿಲ್ಲ ಮತ್ತು ಅವರ ವಿರುದ್ಧ ಹೋರಾಡಿದ. ಇದರಲ್ಲಿ ಆ ಗುಂಪನ್ನು ಅಟ್ಟಿಸಿ ಓಡಿಸಿಯಾಯಿತು. ಇದನ್ನು ತಿಳಿದ ಶಿವನು ಅಲ್ಲಿಗೆ ಬಂದು ಗಣಪತಿಯ ತಲೆಯನ್ನು ತನ್ನ ಮಚ್ಚಿನಿಂದ ಕತ್ತರಿಸಿದ. ಗಣಪತಿಯ ಧ್ವನಿಯನ್ನು ಕೇಳಿ ಅಲ್ಲಿಗೆ ಬಂದ ಪಾರ್ವತೀ ದೇವಿಯು, ಈ ಮಗುವನ್ನು ಸೃಷ್ಟಿಸಿದವಳು ನಾನು, ನೀವು ಅವನನ್ನು ಅನ್ಯಾಯವಾಗಿ ಕೊಂದಿದ್ದೀರಿ ಎಂದು ಅವಳು ಹೇಳಿದಳು. ಅವನಿಗೆ ಜೀವ ಕೊಡು ಎಂದು ಕೂಡ ಹೇಳಿದಳು. ಅದಕ್ಕಾಗಿ ಶಿವನು, ದೇವಿ, ನನಗೆ ಎಲ್ಲವೂ ಗೊತ್ತು. ಗಣೇಶನಿಗೆ ಜೀವ ತುಂಬುವ ಸಲುವಾಗಿ ಬ್ರಹ್ಮದೇವರು ಉತ್ತರದಲ್ಲಿ ತಲೆಯಿಟ್ಟು ಮಲಗಿರುವ ಮಗುವಿನ ತಲೆಯನ್ನು ತಂದು ಗಣೇಶನಿಗಾಗಿ ಜೀವಂತವಾಗಿಡಲು ಸಲಹೆ ನೀಡಿದ್ದಾರೆ. ಹಾಗೆ ಮಾಡಲು ನನ್ನ ತಂಡಕ್ಕೆ ಆದೇಶಿಸಿದನು. ತಂಡವು ಹಲವಾರು ಸ್ಥಳಗಳನ್ನು ಹುಡುಕುತ್ತಾ ಅಲೆದಾಡುತ್ತಾ ಆನೆಯ ಕರುವಿನ ತಲೆಯನ್ನು ತೆಗೆದುಕೊಂಡವು. ಅದನ್ನು ಅಳವಡಿಸಿದ ಶಿವ ಅದಕ್ಕೆ ಜೀವ ಕೊಟ್ಟನು. ನೀವು ಆನೆಯ ತಲೆಯನ್ನು ಈ ರೀತಿ ಅಳವಡಿಸಿದ್ದೀರಾ ಎಂದು ಸ್ವಾಮಿಯನ್ನು ದೇವಿಯು ಕೇಳಿದ್ದಾಗ, ಗಜಮುಖಾಸುರನೆಂಬ ರಾಕ್ಷಸನು ಜೀವಿಗಳನ್ನು ಹಿಂಸಿಸುತ್ತಿದ್ದನು. ನೀನು ಅವನನ್ನು ನಾಶ ಮಾಡಲು ಬಯಸಿದರೆ ಅದನ್ನು ಲಿಂಗವನ್ನು ಲೆಕ್ಕಿಸದೆ ಹುಟ್ಟಿದವರು ಮಾತ್ರ ಮಾಡಬಹುದು. ಇದರ ಜೊತೆಯಲ್ಲಿ ಅವನು ನೋಡಲು ಆಶೀರ್ವದಿಸಲ್ಪಟ್ಟು ಮಾನವನಾಗಲು ಅಲ್ಲ ಎಂದು ಹೇಳಿದನು. ಗಣೇಶನು ಗಜಮುಖಾಸುರನನ್ನು ನಾಶ ಮಾಡಲು ಕಾಣಿಸಿಕೊಂಡಿದ್ದಾನೆ ಮತ್ತು ಅವನು ಎಲ್ಲರಿಗಿಂತ ಮೊದಲ ದೇವರು. ಎಲ್ಲಿ ಪೂಜೆ ಮಾಡಿದರೂ ಗಣಪತಿಗೆ ಮೊದಲ ಪೂಜೆ ಮತ್ತು ಆರತಿ. ಈ ಕಾರಣದಿಂದಾಗಿ ಗಣಪತಿಯನ್ನು ಆನೆಯ ಮುಖದೊಂದಿಗೆ ತೋರಿಸಲಾಗಿದೆ ಮತ್ತು ನಾವು ಸಂಪೂರ್ಣವಾಗಿ ಮೊದಲು ಈ ದೇವರನ್ನು ಪೂಜಿಸುತ್ತೇವೆ. ಗಣೇಶ ಚತುರ್ಥಿಯ ದಿನ
ನಾವು ಗಣೇಶನ ಅದ್ಭುತ ವೈಭವಗಳನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಪೂಜೆ ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತೇವೆ.